ಸಮಾಜದವರೇ ಆಗಿರಬಹುದು. ಆದರೆ ಆ ಸಮಾಜದ ಆ ಮಠದ ಏಳಿಗೆಗಾಗಿ, ಆ ಸಮಾಜದ ಆ ಮಠದ ಒಂದು ಆಗುಹೋಗುಗಳಿಗಾಗಿ ಯಾವುದೇ ಒಂದು ಪಾತ್ರವಿಲ್ಲದಂತ ವ್ಯಕ್ತಿಗಳನ್ನ ಇವತ್ತು ಎತ್ತುಕಟ್ಟಂತ ಕೆಲಸವನ್ನ ಮಾಡ್ತಾ ಇದೀಯ. ನಿನ್ನ ಉದ್ದೇಶ ಏನು? ಇವತ್ತು ಇಷ್ಟು ದಿವಸ ಇಲ್ಲದ್ದು ಈಗ ಸಮಾಜದ ಬಗ್ಗೆ ನೀವು ವ್ಯಾಮೋಹ ಬಂದಿದ್ದೀನ. ಇವತ್ತು ಮಠದಲ್ಲಿ ಕುತ್ಕೊಂತೀರಿ, ನಾ ಮಠ ಬಿಟ್ಟು ಹೋಗಲ್ಲ ಅಂತ ಹೇಳ್ತೀರಾ. ಇದು ಸಾಧ್ಯವಿಲ್ಲ. ಇವತ್ತು ಲೆಕ್ಕ ಕೊಡ್ರಿ ಅಂತಂತೆ ಯಾವುದೋ ಒಂದು ಗುಂಪನ್ನು ಎತ್ಕಟ್ಟಿದೆಯಲ್ಲ, ಆ ಒಂದು ಲೆಕ್ಕ ಕೊಡೋ ಸಮಿತಿ ಅವರು ಲೆಕ್ಕ ಕೊಡಾರಲ್ಲ. ಅವರು ಇವತ್ತು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಲ್ಲಿ ಗುಳುಂ ಮಾಡೋಂತ ಅದು ತಂಡ ಈಗ ಬಂದಿದಾರಲ್ಲ. ಯಾರು ಲೆಕ್ಕ ಕೊಡಿ ಸಮಿತಿ ಮತ್ತು ಅದರ ನೇತೃತ್ವ ವಹಿಸಿದಂತವ್ರು ಯಾರ್ಯಾರು ಇದ್ದಾರಲ್ಲ, ಒಂದು ಪಟಾಲಂ, ಇವ್ರು ಎಲ್ಲಿದ್ರು ಇಷ್ಟು ದಿವಸ? ಈ ಮಠದ ಬಗ್ಗೆ ಏನು ಇವ್ರ ಪಾತ್ರ? ಇವತ್ತು ಕೂಡಲ ಸಂಗಮ ಪೀಠವನ್ನ ನಿನ್ನ ವಿರುದ್ಧವಾಗಿ ಮಾತನಾಡದಂತ ವ್ಯಕ್ತಿ ಇವತ್ತು ಲೆಕ್ಕ ಕೇಳಲಿಕ್ಕೆ ಬರ್ತಾನೆ. ಬಾಯಿ ಸಿಕ್ಕಂಗೆ ನಿಮಗೆ ಬೈದ್ರಲ್ಲ, ಆವಾಗ ಬೇರೆಯವ್ರನ್ನ ಬಳಸ್ಕೊಂಡ್ರಿ. ಬಾಯಿಗೆ ಸಿಕ್ಕಂಗೆ ಏಕವಚನದಾಗೆ ಮಾನ ಮರ್ಯಾದೆ ಇಲ್ದಂಗೆ ಮಾತಾಡದಂತ ವ್ಯಕ್ತಿನೇ ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಬಳಸ್ಕೊಂಡ್ರಿ. ಈಗ ಆ ವ್ಯಕ್ತಿನೇ ಕರೆಸಿ ಬಹಳ ಒಂದು ವಿಜೃಂಭಣೆಯಿಂದ ಸ್ವಾಗತ ಮಾಡಿ ಕರ್ಕಂತೀರಿ. ಇದರಲ್ಲೇ ನಿಮ್ಮ ನಿಲುವೇನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರಾಗಲೇ ಕೂಡಲ ಸಂಗಮ ಪೀಠವನ್ನ ಮುಗಿಸಿದ್ದಾರೆ. ಇವತ್ತು ಆ ಸ್ವಾಮೀಜಿ ಪರಿಸ್ಥಿತಿ ಏನಾಯ್ತು? ಇವತ್ತು ಆ ಸ್ವಾಮೀಜಿ ಏಕಾಂಗಿಯಾಗಿ ಹೋರಾಟ ಮಾಡಂತ ಸಂದರ್ಭವನ್ನು ತಂದಿಟ್ಟಂತವ್ರು ಇದೇ ಪಟಾಲಂ, ಇದೇ ನಾಯಕತ್ವ ವಹಿಸ್ಕೊಂಡು ಏನ ದೊಡ್ಡ ನಾಯಕ ಅಂತ ಬಂದಿದಾನಲ್ಲ. ಎಲ್ಲೆಲ್ಲಿ ಇವನಿಗೆ ಅವಕಾಶ ಸಿಗ್ತತಿ, ಎಲ್ಲೆಲ್ಲಿ ಏನು ಬಳಸ್ಕೋಬೇಕು, ಎಲ್ಲಿ ಇವನ ಒಂದು ಬೇಳೆ ಬೇಯಿಸ್ಕೋಬೇಕು ಅಲ್ಲಲ್ಲಿ ಹೋಗ್ತಾನೆ. ಯಾಕಪ್ಪ ಇಷ್ಟು ದಿವಸ ನೀವು ಬಂದಿರಲಿಲ್ಲ? ಏನ್ ನಾವು ಸುಮ್ಮನಿದ್ದೀವಿ ಅಂದ ತಕ್ಷಣ ಏನ್ ನಿನಗೆ ನಾನೇ ಎಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೀಯಾ ನೀನು? ಯಾರಿಗೆ ಹೆಂಗ್ ಬೇಕಾರಂಗ್ ಮಾತಾಡೋದ್ ಕಲ್ತ್ಬಿಟ್ಟಿದೀಯಾ ನೀನು? ಏನ್ ಅನ್ಕೊಂಡಿದೀಯ? ನಾನೆಲ್ಲ ಗಮನಿಸ್ತಾ ಬಂದಿದ್ದೀನಿ 5-6 ದಿವಸದಿಂದ. ಬಾಯಿಗೆ ಬಂದಂಗೆ ಮಾತಾಡ್ತೀಯ. ನಿನ್ ಕೊಡುಗೆ ಏನು? ಸಮಾಜವನ್ನ ಬಳಸ್ಕಂತೀಯಲ್ಲ ನೀನು. ನಿನ್ನ ಒಂದು ಸಂಘಟನೆ ಏನು? ಎಲ್ಲಿ ಸಂಘಟನೆಯನ್ನು ಮಾಡಿದೀಯ? ಇವತ್ತು ಅವರು ಹೊರಗೆ ಹಾಕಿದ್ರು ನಿನಗೆ. ಕೂಡಲ ಸಂಗಮದ ಪೀಠದ ಟ್ರಸ್ಟ್ ನಿಂದ ಏನು ಇವರು ಅಲ್ಲಿ ಹೋಗಿ ಎಲ್ಲ ಮಾಡ್ತಾ ಇದ್ರಲ್ಲ, ಈಗ ಹೊರಗಡೆ ಹಾಕಿದ್ದಾರೆ ಇವ್ರನ್ನೇ. ಇವ್ರನ್ನ ಯಾವುದಕ್ಕೂ ಅಲ್ಲಿ ಕರಿತಾ ಇಲ್ಲ, ಸ್ವಾಮೀಜಿ ಯಾವುದಕ್ಕೂ ಕರಿತಾ ಇಲ್ಲ, ಯಾವ ಮುಖಂಡರು ಇವರನ್ನ ಕರಿತಾ ಇಲ್ಲ. ಈಗ ಅದು ಮುಗೀತಲ್ಲ, ಇವತ್ತು ಹರಿಹರ ಪಂಚಮಸಾಲಿ ಪೀಠ ಬೇಕಾಗಿದೆ. ಇದು ಸಾಧ್ಯವಿಲ್ಲ. ಏನು ನೀನು ಕೆಲವು ಜನನ್ ಕಟ್ಕೊಂಡು ಏನಿನೊಂದು ಪಟಾಲಂ ಕಟ್ಕೊಂಡಿದೀಯಲ್ಲ, ಅವ್ರದೆಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಇವತ್ತು ಲೆಕ್ಕ ಕೊಡೋ ಚಳುವಳಿ ಅಂತೀಯಲ್ಲಪ್ಪ. ನೀನ್ ಫಸ್ಟ್ ಲೆಕ್ಕ ಕೊಡು. ಕೂಡಲ ಸಂಗಮ ಪೀಠಕ್ಕೆ ಕಾರ್ಯಕ್ರಮಗಳಿಗೆ, ಅಲ್ಲಿ ಮೀಸಲಾತಿ ಹೋರಾಟಕ್ಕೆಲ್ಲ ಇಲ್ಲಿಂದ ಎತ್ಕೊಂಡು ಹೋಗಿದೀಯಲ್ಲ ದುಡ್ಡು, ದವಸ ಧಾನ್ಯ, ಹಳ್ಳಿಗೆ ಹೋಗಿ ದುಡ್ಡು ಎತ್ತಿದೀಯಾ, ಅಕ್ಕಿ ಎತ್ತಿದೀಯಾ? ಏನ್ ನಮಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಸುಮ್ಮನಿದೀವಿ ಅಂದ ತಕ್ಷಣ ನೀನ್ ಏನಾದ್ರೂ ಮಾತಾಡಿದ್ರೆ ನಡೆದೋಗುತ್ತೆ ಅಂತ ತಿಳ್ಕೊಂಡಿದೀಯಾ? ಜನರ ಮುಂದೆ ನಾವು ತರ್ತೀವಿ, ಬೇಕಾದಷ್ಟು ನಮ್ಮ ಹತ್ರ ಪಟ್ಟಿ ಇದೆ. ನೀನ್ ಎಲ್ಲಿ ಒಯ್ದು ಕೊಟ್ಟಿದೀಯಾ? ಅದನ್ನ ಎಷ್ಟು ಬಳಸಿದೀಯಾ? ಎಷ್ಟು ಮಾರ್ಕೊಂಡಿದ್ದೀರಿ? ಏನ್ ನೀನ್ ಮುಂದೆ ಬಿಟ್ಟು ಮಾಡ್ತಾ ಇದೆಯಲ್ಲ, ಅವನ್ ಚರಿತ್ರೆ ಏನು? ಯಾರ ಚರಿತ್ರೆ ಏನು?
ಎಲ್ಲದೂ ಗೊತ್ತೈತೆ, ನೀವು ಎಷ್ಟೆಷ್ಟು ಮಾರ್ಕೊಂಡಿದ್ದೀರಿ, ಏನ್ ಮಾಡಿದಿರಿ ಎಲ್ಲದೂ ನಾವು ಲೆಕ್ಕ ಕೊಡಿ. ಕೂಡಲ ಸಂಗಮ ಪೀಠದ ಹೋರಾಟದ ಲೆಕ್ಕವನ್ನು ಕೇಳಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಏನ್ ನಿನಗೇನ ಹೋರಾಟ ಬರೋದು? ಸಮಾಜವನ್ನು ಬಳಸ್ಕೊಂತ ಇದೆಯಲ್ಲ, ಇಲ್ಲಿವರೆಗೂ ಎಲ್ಲೋಗಿದ್ದಿ? ಇದು ನಡೆಯೋದಿಲ್ಲ. ಕಾನೂನು ರೀತಿ ಇವತ್ತು ನಾವು ಆಲ್ರೆಡಿ ಉಚ್ಚಾಟನೆಯನ್ನ ಮಾಡಿದ್ದೀವಿ. ಸ್ವಾಮೀಜಿ ಅನ್ನಕ್ ನನಗೆ ಮನಸ್ಸು ಬರ್ತಾ ಇಲ್ಲ, ಆದ್ರೂ ನಾವು ಗೌರವ ಕೊಟ್ಟು ಇವತ್ತು ಹೇಳ್ತಾ ಇದ್ದೀವಿ, ಗೌರವದಿಂದ ನಿರ್ಗಮಿಸಬೇಕು. ನಾನು ಮೊನ್ನೆ 2 ದಿವಸ 3 ದಿವಸದಿಂದ ಇವರೇನ್ ನಮ್ಮದೇ ಆಸ್ತಿ, ನಾವೇ ಇಲ್ಲಿ ಇರೋರು ಅಂತ ಹೋಗಿ ಏನು ಸಭೆಗಳನ್ನ ಮಾಡಿದಿರಿ. ಒಂದು 100-150 ಜನ ಪಾಪ ಮುಗ್ಧರು ಅಲ್ಲಿದ್ದರು. ನಾಳೆ ನಾನು ಕರೆದ್ರು ಅವ್ರು ಬರ್ತಾರೆ. ಅವ್ರು ಯಾರು ಬೇರೆ ಯಾರು ಅಲ್ಲ, ಅವರೆಲ್ಲ ನಮ್ಮ ತಂದೆಯವರು ಕಟ್ಟದಂತ ನಮ್ಮ ಮನೆತನದ ಹಿತೈಷಿಗಳು, ಸಮಾಜದ ಹಿತೈಷಿಗಳು. ಇವತ್ತು ಇದರ ಮುಖಾಂತರ ನಾನು ಹೇಳ್ತೀನಿ, ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ಕೆಲವೇ ದಿನಗಳಲ್ಲಿ ಸಾವಿರಾರು ಜನ ಸೇರಿ ನಾವು ಮಠಕ್ಕೆ ಬರ್ತೀವಿ. ವಚನಾನಂದ ಸ್ವಾಮಿ ರೆಡಿ ಇರು, ಮರ್ಯಾದೆಯಿಂದ ಹೋಗ್ಲಿಲ್ಲದ್ರೆ ನಾವು ನಿನ್ ಕಳ್ಸ ಕೆಲಸವನ್ನು ನಾವು ಮಾಡ್ತೀವಿ. ಯಾವ ದಿನ ಬರ್ತೀವಿ ಅಂತ ನಾವು ಸದ್ಯದಲ್ಲೇ ಪ್ರಕಟಣೆ ಮಾಡ್ತೀನಿ. ಇವತ್ತು ರಾಜ್ಯದ ಎಲ್ಲ ಜನ ಮಠಕ್ಕೆ ಬಂದು ಇನ್ನು ಕಲ್ಸಂತ ಕೆಲಸ ಮಾಡ್ತೀವಿ. ಇವತ್ತು ಮಠದ ಬಗ್ಗೆ ಹೋರಾಟ ಮಾಡಕ್ ಬಂದಿರಂತ ವ್ಯಕ್ತಿ, ನಿನಗೆ ತಾಕತ್ತಿದ್ರೆ ಇನ್ನೊಂದು ಮಠ ಕಟ್ಟು. ಯಾರೋ ಮಾಜಿ ಶಾಸಕ ಅಂತ ಹರಿಹರದಲ್ಲಿ ಬರ್ತಾ ಇದ್ದಾನಲ್ಲ, ನಿಮಗೆ ಗೊತ್ತಲ್ಲ, ನಾನು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಿನಗೆ ತಾಕತ್ತಿದ್ರೆ ಹೊರೆ ಮಠ ಕಟ್ಟ, ಸ್ವಾಮಿನ ಕರ್ಕೊಂಡು ಕಟ್ಟಿ ತೋರ್ಸು ನಿಂದ ಏನೈತಿ ತಾಕತ್ತು ಅಂತ. ಎಲ್ಲರಿಗೂ ದಮ್ಮು ತಾಕತ್ತಿದ್ರೆ ಬರ್ರಿ ಗಂಡಸರು ಅಂತ ಹೇಳ್ತೀಯಲ್ಲ, ಇವತ್ತು ಸದ್ಯದಲ್ಲೇ ಬರ್ತೀವಲ್ಲ. ಇವತ್ತು ನಾವು ಗಂಡಸರಾಗಿದ್ದಕ್ಕೆ ನಾವು ಉಚ್ಚಾಟನೆ ಮಾಡಿದ್ದೀವಿ. ಇವತ್ತು ನಾವೆಲ್ಲ ಕಳ್ಳರಂಗೆ ಬಂದು ಹೋದ್ರಿ ಅಂತ ಹೇಳ್ತೀರಿ. ಕಳ್ಳರಂಗ್ ನಾವು ಬಂದಿಲ್ಲ, ಕಳ್ಳರಂಗ್ ಇದ್ದಿದ್ ನೀವಲ್ಲಿ ಗೇಟ್ನಾಗೆ, ನಾವು ಎಸ್ಕಾರ್ಟ್ ನಲ್ಲಿ ಬಂದಿದ್ದೀವಿ. ಎಸ್ಕಾರ್ಟ್ ಯಾರಿಗೆ ಕೊಡ್ತಾರೆ? VIP-ಗಳಿಗೆ ಕೊಡ್ತಾರೆ, ಸರಿ ಇದ್ದರಿಗೆ ಕೊಡ್ತಾರೆ, ರಕ್ಷಣೆ ಮಾಡ್ತಾರೆ. ಸಮಾಜದ ಆಸ್ತಿ ಇವರಿಂದ ಸಮಾಜಕ್ಕೆ ಒಂದು ಬೆಲೆ ಇದೆ ಅನ್ನೋರಿಗೆ ಎಸ್ಕಾರ್ಟ್ ಅನ್ನು ಕೊಡ್ತಾರೆ. ಕಳ್ಳರು ಬಂದಂಗೆ ಹೋದ್ರು ಅಂತ ಮಾತಾಡ್ತಿರಲ್ಲ, ಕಳ್ಳರು ನೀವು. ಇವತ್ತು ಬೇರೆ ಮಠಗಳನ್ನ ಬೇರೆ ಸಂಸ್ಥೆಗಳನ್ನ ಮುಗಿಸಿ ಬಂದು ಇವತ್ತು ಈ ಸಂಸ್ಥೆನ ಕಬಳಿಸಕ್ಕೆ ಬಂದಿದ್ದೀರಲ್ಲ, ನೀವು ಕಳ್ಳರು. ಈ ನಿಟ್ಟಿನಲ್ಲಿ ನೀವು ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಇಂದು ಸರಿಯಲ್ಲ. ನಿಮಗೆ ಎಲ್ಲ ಹೋರಾಟದ ಮನೋಭಾವನೆ ಇರೋದು. ಈ ನಿಟ್ಟಿನಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಮತ್ತು ದಾವಣಗೆರೆ ಜಿಲ್ಲೆ ಮತ್ತು ಹರಿಹರ ತಾಲೂಕಿನ ಜನತೆಯಲ್ಲಿ ಮನವಿಯನ್ನ ಮಾಡ್ಕೊಂತೇನೆ, ಇಂಥರಿಗೆ ಬೆಂಬಲವನ್ನು ಕೊಡಬೇಡಿ. ಸ್ವಾರ್ಥಕ್ಕೆ ಬಳಸಿದಂತ ಇವತ್ತು ನಮ್ಮ ಹಿರಿಯರು ಕಟ್ಟಿ ಹೋದಂತ ಸಮಾಜವನ್ನ ಒಡೆಯುವಂತ ಕೆಲಸ ಮಾಡಂತವರಿಗೆ ಕರೆದ ತಕ್ಷಣ ನೀವು ಹೋಗಬೇಡಿ. ಯಾರು ಮಕ್ಕಳನ್ನ ಮಠಕ್ಕೆ ಕಳಿಸಬೇಡಿ. ಇವತ್ತು ಯಾವತ್ತೂ ಧಾರ್ಮಿಕ ಕೆಲಸವನ್ನ ಮಾಡದಂತ ಸ್ವಾಮೀಜಿ ಈಗ ಒಂದು ವಾರದಿಂದ ಪ್ರಾರಂಭ ಮಾಡಿದೆ. ಮಕ್ಕಳನ್ನ ಕರೆಸಿ ಬೋಧನೆ ಮಾಡುವಂತ ಕೆಲಸ. ನೀವ್ಯಾರು ಮಕ್ಕಳನ್ನ ಕಳಿಸಬೇಡಿ. ಇದೆಲ್ಲದೂ ಸರಿ ಹೋಗಿ ಆ ಸ್ವಾಮಿ ನಿರ್ಗಮಿಸೋವರೆಗೂ ಯಾರು ಮಠಕ್ಕೆ ಹೋಗೋದು ಸೂಕ್ತವಾದಂತ ವಾತಾವರಣ ಇಲ್ಲ. ಇವತ್ತೇನಲ್ಲಿ ಪ್ರೆಸ್ ಮೀಟ್ ಮಾಡಿದಂಥವ್ರು ಎಲ್ಲರೂ
ಅದರಿಂದ ಅನುಭವಿಸಿದಂಥವ್ರು, ಮಠದಿಂದ ಅನುಭವಿಸಿದಂಥವ್ರು. ಇವತ್ತು ನಾವೆಂದು ಮಠದಿಂದ ನಾವು ದೂರದಿಂದ ಬೆಂಬಲವನ್ನು ಕೊಟ್ಕೊಂತ ಬಂದಂಥವ್ರು, ಇವತ್ತು ಮಠದಿಂದ ಅನುಭವಿಸಿದವರು ಇವತ್ತು ಎಲ್ಲಿ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ಇವತ್ತು ಅವರೇ ಅದಕ್ಕೆ ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಎಲ್ಲರಿಗೂ ಗೊತ್ತಾಗ್ತದೆ. ನಾನು ಹೇಳೋದಿಷ್ಟೇ, ನೀವು ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಕ್ ಬಂದ್ರೆ ನಡೆಯಲ್ಲ. ಈ ನಿಟ್ಟಿನಲ್ಲಿ ಸರಿಪಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇವತ್ತು ಅಕ್ಕಿ ಎಲ್ಲ ಕೊಟ್ಟು ಅಕ್ಕಿ ಎಲ್ಲ ತಗೊಂಡೋಗಿ ಅಲ್ಲಿ ಮಾರ್ಕೊಂಡಿದ್ದೀರಲ್ಲ, ಅದ್ರದ್ದು ಲೆಕ್ಕ ಕೊಡಪ್ಪ. ಈ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಒಂದು ನಮಗೆ ಬಹಳ ನೋವು ಅಂತ ಯಾರು ಮಾಜಿ ಶಾಸಕ ಅಂತ ಹೇಳ್ತಾನಲ್ಲ, ಇವನು ವಯಸ್ಸೇನು, BS ಉಮಾಪತಿ ಅವ್ರ ವಯಸ್ಸು. ಅವರಿಗೆ ಏಕವಚನದಲ್ಲಿ ನೀನು ಮಾತಾಡ್ತೀಯಲ್ಲ, ನೀನು ಯಾರ ಋಣದಲ್ಲಿದೀಯ? ಅವರೆಲ್ಲ ಎಷ್ಟು ಸಹಕಾರ ಮಾಡಿದ್ದಾರೆ ನೀನು ಅಧಿಕಾರಕ್ಕೆ ಬರಲಿಕ್ಕೆ. ನಿಮ್ದು ಪಟಾಲಂ ಹೆಂಗೈತಿ ಅಂತಂದ್ರೆ ಹತ್ತಿದ ಏಣಿಯನ್ನ ಒದಿಯಂತ ಪಟಾಲಂ ನಿಮ್ದು. ನಿನ್ ಜೊತೆಗಿರೋದ ಅದರಲ್ಲ, ನೀನ್ ಹೆಂಗದಿ ಹಂಗೆ ಇರೋದವ್ರೆಲ್ಲ. ಅವ್ರ ಹಿಸ್ಟ್ರಿ ಎಲ್ಲ ದಾವಣಗೆರೆ ಜನ ಮತ್ತು ದಾವಣಗೆರೆ ಜಿಲ್ಲೆಗೆ ಎಲ್ಲರಿಗೂ ಗೊತ್ತೈತಿ. ಉಮಾಪತಿ ಅವರಿಗೆ ಮಾತಾಡಂತ ಯೋಗ್ಯತೆ ನಿನಗೈತಾ? ಅವರು ಸಮಾಜದ ಆಸ್ತಿ. ಇವತ್ತು ಮಠ ಇಷ್ಟು ಬೆಳಿಬೇಕು ಅನ್ನೋದಕ್ಕೆ ಅವರು ತ್ಯಾಗವನ್ನ ಮಾಡಿದರೆ, ಬೇಕಾದಷ್ಟು ಸಹಕಾರವನ್ನ ಮಾಡಿದ್ದಾರೆ. ಏನ್ ಲೆಕ್ಕ ಕೊಡ್ಬೇಕಪ್ಪ ನಿಮಗೆ? ಲೆಕ್ಕ ಎಲ್ಲ ಕೊಟ್ಟೈತಿ. ಅದಕ್ಕೊಂದು ರೀತಿ ನೀತಿ ಐತಿ ಲೆಕ್ಕ ಕೇಳಕ್ಕೆ. ಲೆಕ್ಕ ಕೊಡೋದು ಎಲ್ಲರದು ಕರ್ತವ್ಯ, ಅದು ಕೊಟ್ಟೇ ಕೊಡ್ತಾರೆ. ಆದ್ರೆ ನಿಮ್ಮ ವರ್ತನೆ ಸಹಿಸಕ್ ಆಗೋದಿಲ್ಲ. ಇದನ್ನ ತಿಳ್ಕೊಳ್ರಿ. ನಿರಾಣಿಯವರು 2 ಕೋಟಿ ಕೊಟ್ಟಿದ್ರಲ್ಲ, ಎಲ್ಲೋಯ್ತಪ್ಪ ವಚನಾನಂದ ಸ್ವಾಮಿ? ಅದು ಆ ದುಡ್ಡು ಏನ್ ಮಾಡಿದೀಯ? ನಿನಗೆ ಎದಕ್ ಬೇಕು ದುಡ್ಡು? ಟ್ರಸ್ಟೇ ಎಲ್ಲ ನೋಡ್ಕೊಂತ ಇರ್ಬೇಕಾದ್ರೆ ನಿನಗೆ ಎದಕ್ ಬೇಕು ದುಡ್ಡು? ನಾನು ಇದ್ದೆ ಆ ಮೀಟಿಂಗ್ ನಲ್ಲಿ. ಆ ಪ್ರಶ್ನೆ ಎತ್ತಿದಾಗ ಯಾವ ರೀತಿ ನೀನು ನಡ್ಕೊಂಡು ಇದೇ ಹಿರಾಣಿಯವರಿಗೆ ಆಣೆ ಮಾಡಿಸ್ಕೊಂಡು ಅವರಿಂದ ಏನ್ ಹೇಳಿಸಿದಿ ಅನ್ನೋದು ಗೊತ್ತಿಲ್ವಾ? ಆ ದುಡ್ಡು ಎಲ್ಲೋಯ್ತು? ನಿನ್ನ ಐಷಾರಾಮಿ ಜೀವನಕ್ಕೆ ಹೋಯ್ತಾ? ಒಂದ್ ದಿವಸ ಮಠದಲ್ಲಿದ್ದೀರಾ? ಇವತ್ತು ಸಮಾಜ ಬೇಕು. ಭಕ್ತರೇ ಎಲ್ಲ ನನಗೆ ಭಕ್ತರು 12 ಜನ ಟ್ರಸ್ಟಿ ಅಲ್ಲ. ಇಷ್ಟು ದಿವಸ 8 ವರ್ಷ ನಿನ್ನನ್ನು ನೋಡ್ಕೊಂಡಾರ ಯಾರು? ಟ್ರಸ್ಟ್ ಸಮಾಜದ ಪ್ರತಿನಿಧಿ ಅದು. ಈ ನಿಟ್ಟಿನಲ್ಲಿ ಇವತ್ತು ಸಮಾಜ ಹೋಗ್ತಿರುವ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಸಮಾಜ ಒಡೆಯಂತ ಕೆಲಸ ಮಾಡ್ತಾರೆ. ಈ ಕೂಡಲೇ ನಿರ್ಗಮಿಸಬೇಕು. ಈ ನಿಟ್ಟಿನಲ್ಲಿ ನಾನು ಆಗ್ರಹ ಮಾಡ್ತೀನಿ. ಸದ್ಯದಲ್ಲೇ ನಾವು 1000 ಜನ ಬಂದು ನಾವು ಹೊರಗೆ ಕಳಿಸುವಂತ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. 2 ಕೋಟಿ ರೂಪಾಯಿ ಯಾವಾಗ ಇಸ್ಕೊಂಡ್ರಿ ಸರ್? ಶಿವಶಂಕರ್ ಅವರು ಯಾವ ಉದ್ದೇಶಕ್ಕೆ 2 ಕೋಟಿ ರೂಪಾಯಿ ಯಾವಾಗ ಇಸ್ಕೊಂಡ್ರಿ? 2 ಕೋಟಿ ವಚನ ಉದ್ದೇಶ ಏನೂ ಇಲ್ಲ. ಇವ್ರ ಉದ್ದೇಶ ಏನು ಅಂತಂದ್ರೆ ಎಲ್ಲೆಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವರು ಸ್ವಾರ್ಥವನ್ನು ಬಳಸಿಕೊಂಡು ಇವ್ರ ಲಾಭಕ್ಕೆ ಏನ್ ಮಾಡಬೇಕು ಅದನ್ನು ಮಾಡೋದೇ ಇವ್ರ ಉದ್ದೇಶ. ಸಮಾಜವನ್ನ ಒಳ್ಳೆ ದಾರಿಗೆ ಒಯ್ಯಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಅದನ್ನೇ ಯಾರು ಜವಾಬ್ದಾರಿ ಇದ್ರು ಅವ್ರ ಹತ್ರ ಮಾತನಾಡಿ ಅದನ್ನ ಸರಿಪಡಿಸಂತ ಕೆಲಸ ಮಾಡಬೇಕಾಗಿತ್ತು. 2 ಕೋಟಿ ರೂಪಾಯಿ ಯಾವಾಗ ಇಸ್ಕೊಂಡಿದ್ರಿ ಸರ್? ಇಲ್ಲ ಬಂಧುಗಳೇ, 2 ಕೋಟಿ ರೂಪಾಯಿ ಏನು ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ರ? 2 ಕೋಟಿ ಇರಾನಿ ಅವರಿಂದ ಈ 1.5-2 ವರ್ಷದಿಂದ ಇಸ್ಕೊಂಡಿದ್ದಾರೆ. ಅವರು
ಸಮಾಜಕ್ಕೆ ಅಂತ ಕೊಟ್ಟರೆ ಅದನ್ನೇ ಇವರು ಸ್ವಂತಕ್ಕೆ ಬಳಸ್ಕೊಂಡು ಅದನ್ನೇ ಅವರಿಂದ ಮತ್ತೆ ಸುಳ್ಳು ಹೇಳಿಸಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಇದು ಈ ಸ್ವಾಮೀಜಿಯ ಕೆಲಸ. ಏನು ಪ್ರಮಾಣ ಯಾವ ಉದ್ದೇಶ ಈಗ ಹೇಳಿದ್ನಲ್ಲ, ಅವ್ರ ಸ್ವಂತ ಉದ್ದೇಶ, ಸ್ವಂತ ಹಿತಾಸಕ್ತಿ, ಸಮಾಜದ ಹೆಸರಲ್ಲಿ ಅಭಿವೃದ್ಧಿಗೆ ಅಂತ ಕೊಟ್ಟರೆ ಅವ್ರು ಸ್ವಂತ ಬಳಸ್ಕೊಂತಾರೆ. ಅಭಿವೃದ್ಧಿಗೋಸ್ಕರ ಮಠಕ್ಕೋಸ್ಕರ ಅಂತ ಕೊಟ್ಟಿದ್ದನ್ನ ಅದನ್ನೇ ಸ್ವಂತ ಅಭಿವೃದ್ಧಿಗೆ ಸ್ವಂತ ಖರ್ಚಿಗೆ ಅದನ್ನ ಇಟ್ಕೊಂಡಿದ್ದಾರೆ. ಸರ್, ಈಗ ನಿಮ್ಮ ತಂದೆಯವರು ಜಮೀನು ಕೊಟ್ಟಿದ್ರೆ ಇಲ್ಲ ಸರ್ ಟ್ರಸ್ಟಿಗೆ? ನಮ್ಮ ತಂದೆಯವರು ಅದಕ್ಕೆ ಸ್ಪಷ್ಟನೆ ಕೊಡ್ತೀನಿ. ನಾವು 5 ಎಕರೆಯನ್ನ ತಗೊಂಡಿದ್ವಿ. ನಾವು ತಗೊಂಡಿದ್ವಿ ಅಂತಂದ್ರೆ ರಿಜಿಸ್ಟರ್ ಮಾಡಿಸಿರ್ಲಿಲ್ಲ. ವ್ಯಾಪಾರವನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಮಠ ಆವಾಗ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿ ಅದಕ್ಕೆ ಜಾಗವನ್ನು ಹುಡುಕುವಂತ ಸಂದರ್ಭದಲ್ಲಿ ಹೈವೇಲ್ ಇದೆ ಅಂತ ಏನು ಸಮಾಜ ಬಾಂಧವರು ಬಂದು ಕೇಳಿದಾಗ ಆಯ್ತು, ಸಮಾಜದ ಒಳ್ಳೆ ಉದ್ದೇಶಕ್ಕೋಸ್ಕರ ಅಂತ ನಮ್ಮ ತಂದೆಯವರು ಕೊಡ್ತೀನಿ ಅಂತಂತ ಅದನ್ನೇ ನೀವು ಮಾಡ್ಕೊಳ್ಳಿ ಅಂತ ಕೊಟ್ಟರು. ನಾವು ತಗೊಂಡಿದ್ವಿ ಅಂದ್ರೆ ಮುಂಗಡ ಹಣವನ್ನು ಕೊಟ್ಟು ತಗೊಂಡಿದ್ದು. ಅವರು ರಿಜಿಸ್ಟರ್ ಮಾಡ್ಕೊಂಡ್ರು, ಯಾರೋ ಭಕ್ತರು ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಅದು ಮಠಕ್ಕೆ ತಗೊಂಡ್ರು. ಅದು ಇವತ್ತು ಅದು SC ಜಮೀನ್ ಆಗಿರೋದ್ರಿಂದ ಅದು ಈಗ ವಿವಾದದಲ್ಲಿದೆ. ಅದನ್ನು ವಿವಾದ ಹುಟ್ಟಿಸಿದ್ಯಾರು? ಇವರೇ. ಅದಕ್ಕೋಸ್ಕರ ಪರ್ಯಾಯ ಜಾಗವನ್ನು ಹುಡುಕಿ ಅಲ್ಲಿ ಮಠವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಮಠದ ಆ ಜಾಗ ಏನಾಗುತ್ತೆ? ಈಗಿರೋ ಜಾಗ ಅದಲ್ಲ, ಇಲ್ಲಿ highway ಹೈವೇನಲ್ಲಿ ಐತೆ ಅದು. ಅದು ಜಾಗ 5 ಎಕರೆ ಈಗ ಅಂಗವಾಡಿ ಹತ್ರ ಇದೆ. ಒಟ್ಟಲ್ಲಿ ಕೊಟ್ಟಿದ್ರು ಮಠಕ್ಕೆ. ವಿವಾದದಲ್ಲಿದೆ ಆದ್ರೆ ಕೊಟ್ಟಿದ್ರು. ಆ? ಈಗ ಅದು ವಿವಾದದಲ್ಲಿದೆ ಜಮೀನು, ಆದ್ರೆ ಕೊಟ್ಟಿದ್ರು ಮಠಕ್ಕೆ ಅಂತ ಕೊಟ್ಟಿದ್ರು 5 ಎಕರೆನ. ನಮ್ದು ರಿಜಿಸ್ಟರ್ ಆಗಿರ್ಲಿಲ್ಲ. ನಾವು ವ್ಯಾಪಾರವನ್ನ ಮಾಡಿ ಕೊಟ್ಟಿದ್ವಿ. ಅಡ್ವಾನ್ಸ್ ಕೊಟ್ಟಿದ್ದೀವಿ. ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ರಿ ಸರ್. ಉಳಿಕಿದ್ದ ಅವರು ಅದನ್ನೇ ಮಾಡ್ಕೊಂಡಿದ್ದಾರೆ. ನಾವು ತಗೊಂಡಿದ್ದು ಇನ್ನೊಬ್ರಿಗೆ ಕೊಟ್ಟಿದ್ವಿ ಅನ್ನಂಗೆ ಮಠಕ್ಕೆ ಕೊಟ್ವಿ. ಇದು ಸತ್ಯ. ಈಗ HS ಶಿವಶಂಕರ್ ಅವರು ಮೀಸಲಾತಿ ಹೋರಾಟಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದಾರೆ ಅಂತಾರೆ. ದೊಡ್ಡ ಅದನ್ನ ನಾನು ಹೇಳ್ತಾನೆ, ಮಾಧ್ಯಮ ಮಿತ್ರರೇ, ಈ ರಾಜ್ಯದಾಗ ಒಂದು ಪಾದಯಾತ್ರೆ, ಒಂದು ಮೀಸಲಾತಿ ಹೋರಾಟ ಅನ್ನೋದನ್ನ ಈ ಮಾಧ್ಯಮದವರು ಚೆನ್ನಾಗಿ ಗಮನಿಸಿದ್ದೀನಿ. ನಮ್ಮ ಸಮುದಾಯ ಹೋರಾಟ ಮಾಡಿದಂಥ ಹೋರಾಟ ಬೇರೆ ಸಮುದಾಯ ಮಾಡಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಖುಷಿ ಪಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟ ಪ್ರಾರಂಭವಾದ ಸಂದರ್ಭದಲ್ಲಿ ಈಗೇನು ನಮ್ಮ ರಾಜ್ಯದಾಗೆ ನಾನೇ ಅಂತ ಈ ಜಿಲ್ಲೆಯವರು ಏನು ಹೇಳ್ತಿದಾರಲ್ಲ, ಅವ್ರು ಯಾರು ಈ ಪಿಕ್ಚರ್ನೊಳಗೆ ಇರಲಿಲ್ಲ. ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದ ಸಂದರ್ಭದಾಗ ನಾನು ಹೋಗಿ ಗುರುಗಳು ಭೇಟಿಯಾಗಿ ನಾಗಣ್ಣರಿಗೆ ಫೋನ್ ಮಾಡಿ ಕೊಟ್ಟೆ. ನಾನು ಅಜ್ಜರಿಗೆ, ಅಜ್ಜ ನಮಗೆ ಶಕ್ತಿ ಬೇಕು ದಾವಣಗೆರೆಗೆ ಅಂದ್ರೆ ನಾಗಣ್ಣರು ಬೇಕು, ಅಜಯ್ ಕುಮಾರ್ ಇದ್ದಾರೆ ಇವ್ರು ತಮ್ಮ, ಅವರು ಬೇಕು. ಇವರಿಬ್ಬರಿಗೆ ನಾನು ಫೋನ್ ಮಾಡಿಸಿದ್ರೆ ಮತ್ತೆ ದಾವಣಗೆರೆ ಜಿಲ್ಲೆ ಒಳಗೆ ಯಾರಿಗೂ ಫೋನ್ ಮಾಡಿಸಿಲ್ಲ. ಯಾಕಂದ್ರೆ ಹರಿಹರದ ಸಂಘಟನೆ ಮಾಡಿದವರು ಹರಿಹರದ ಮಾಡ್ಕೊಳ್ಳಿ, ದಾವಣಗೆರೆ ನಾವು ಸಂಘಟನೆ ಮಾಡೋಣ. ಆ ಸಂದರ್ಭದಾಗೆ ಇಲ್ಲಿ 45 ದಿವಸ ಪೂರ್ವಭಾವಿ ಸಭೆಗಳು ಮಾಡಿದ್ವಿ ನಾವು. 45 ದಿವಸ ಪೂರ್ವಭಾವಿ ಸಭೆ ಒಳಗೆ ಈಗೇನು ರಾಜ್ಯದ ನಾಯಕ ನಾನಂತ ಈ ದಾವಣಗೆರೆ ಒಬ್ರು ಹೇಳ್ತಿದಾರಲ್ಲ, ಅವ್ರು ಎಲ್ಲಿ ಪಿಕ್ಚರ್ಗಿರ್ಲಿಲ್ಲ. ನೀವು ನೋಡ್ರಿ, ನೀವು ಪೂರ್ವಭಾವಿ ಸಭೆ 45 ದಿವಸ 8 ಪೂರ್ವಭಾವಿ ಸಭೆ ಮಾಡಿದ್ವಿ. ಪ್ರತಿ ಪೂರ್ವಭಾವಿ ಸಭೆ ಒಳಗೆ ನಾಗಣ್ಣರ ಅದಾರ, ಅಜಯಣ್ಣ ಅದಾರ, ಅಣಜಿ ಚಂದ್ರಣ್ಣ ಅದಾರ, ಎಲ್ಲರೂ ನಮ್ಮ ತೇಜಸ್ವಿ ಪಾಟೀಲ್, ಮೈಂಪರ್ ಎಲ್ಲರೂ ಅದಾರ. ಇವ್ರು ಮಾತ್ರ ಇಲ್ಲ ಅದ್ರಾಗೆ. ಇಲ್ಲ ನಾವು ಹೇಳಕ್ ಬರಲ್ರಿ, ಅದು ಅವ್ರು ಈಗ ನನ್ನ ಹೆಸರೇ ನೀ ಯಾಕೆ ಹೇಳ್ತೀವಿ ಅಂತಾರ. ಅವ್ರು ಗೊತ್ತಾಗುತ್ತಲ್ಲ ಎಲ್ಲರಿಗೂ. ಈಗ ಈ ಮೀಸಲಾತಿ ಹೋರಾಟ ನಡೆದ ಸಂದರ್ಭದಾಗೆ ಪ್ರತಿ ಗ್ರಾಮದಿಂದ, ನನ್ನ ಗ್ರಾಮದಿಂದ 10 ಕ್ವಿಂಟಲ್ ಅಕ್ಕಿ ಕೊಟ್ಟಿನಿ, ಇವ್ರ ಗ್ರಾಮದಿಂದ 20 ಕ್ವಿಂಟಲ್ ಅಕ್ಕಿ ಕೊಟ್ರ, ಇನ್ನೊಂದು ಗ್ರಾಮದಿಂದ 20 ಕ್ವಿಂಟಲ್ ಅಕ್ಕಿ ಕೊಟ್ರ, ಮಲೆಬೇನೂರು ಚಿನ್ನಣ್ಣರ 2 ಲೋಡ್ ಅಕ್ಕಿ ಕೊಟ್ರ, ಅಜಯ್ ಕುಮಾರ್ 2 ಲೋಡ್ ಅಕ್ಕಿ ಕೊಟ್ರ, ಅರಸಿಕೆರೆ ಕೊಟ್ರೇಶ್ 2 ಲೋಡ್ ಅಕ್ಕಿ ಕೊಟ್ಟದಾರ. ದಿವಂಗತ IAS ಆಫೀಸರ್ ಬೇಡಿಗೆ ಸಾಹೇಬರು 50 ಕ್ವಿಂಟಲ್ ಅಕ್ಕಿ ಕೊಟ್ಟರು, ವಾಗೀಸ್ವಾಮಿ 10 ಕ್ವಿಂಟಲ್ ಅಕ್ಕಿ ಕೊಟ್ರ, ಅಭಿಕಾಟನ್ ಬಕೇಶ್ 1 ಕ್ವಿಂಟಲ್ ಅಕ್ಕಿ ಕೊಟ್ಟಿದ್ದಾರೆ. ಪ್ರತಿ ಗ್ರಾಮದಿಂದ ಲೋಡ್ ಕೊಡಕ್ಕಾಗಲ್ಲ. 10 ಕ್ವಿಂಟಲ್ ಕೊಡ್ತೀವಿ, 20 ಕ್ವಿಂಟಲ್ ಅಂತ ಕೊಟ್ರ, ಸಾವಿರಾರು ಕ್ವಿಂಟಲ್ಗೆ ದುಡ್ಡು ಕೊಟ್ಟಾರ. ಹೌದು, ಇವರು ಈ ದುಡ್ಡನ್ನ ನಮ್ಮ ಕೇಂದ್ರ, ನಮ್ಮ ರಾಜ್ಯ ಕಮಿಟಿಗೆ ಮುಟ್ಟಿಸಿಲ್ಲ. ನಾನು ಪ್ರತಿಯೊಬ್ಬರಿಗೂ ಮಾತಾಡಿ ನಮ್ಮ ರಾಜ್ಯ ಕಮಿಟಿಯವರು
ದಾವಣಗೆರೆ ಜಿಲ್ಲೆಯಿಂದ ನಿಮಗೆ ದುಡ್ಡು ಬಂದಾತ? ಇಲ್ಲ, ಬಂದಿಲ್ಲ. ಇದು ನಾನು ಸ್ಪಷ್ಟನೆ ಕೊಡ್ತೀನಿ. ನಮ್ಮಲ್ಲಿ ಮಲ್ಲಿಕಾರ್ಜುನ್ ಹಿರೇಕೊಪ್ಪ, BS ಪಾಟೀಲ್, ನಾಗರಾಳ್ ಹುಲಿ ಇವ್ರು ವಂತಿಗೆ ಕಲೆಕ್ಷನ್ ಮಾಡುವ ಜವಾಬ್ದಾರಿ ಇವರಿಗೆ ದೊಡ್ಡವ್ರು ಕೊಟ್ಟಿದ್ರು. ಇವರಿಬ್ಬರ ಕಡೆಗೆ ಮುಟ್ಟಬೇಕಲ್ಲ ದುಡ್ಡು. ಇಲ್ಲ ದೊಡ್ಡವರು ಬಸವನಗೌಡ ಪಾಟೀಲ್ ಯತ್ನಾಳ್ ಕಡೆ ಮುಟ್ಟಬೇಕಲ್ಲ, ಇಲ್ಲ ನಮ್ಮ ಗುರುಗಳ ಕಡೆ ಮುಟ್ಟಬೇಕಲ್ಲ, ಜಯಮೃತ್ಯುಂಜಯ ಸ್ವಾಮಿ ಅವ್ರ ಕಡೆ. ಎಲ್ಲಿ ಮುಟ್ಟಿಲ್ಲ. ಮತ್ತೆ ಬೆಂಗಳೂರಿನಾಗ 2 ಲೋಡ್ ಅಕ್ಕಿ ಉಳಿದತಿ, ಅದನ್ನ ಮಾರ್ಕೊಂಡಾರ. ಬೆಳಗಾವಿನಾಗ 2 ಲೋಡ್ ಅಕ್ಕಿ ಉಳಿದತ್ತು, ಅದನ್ನ ಮಾರ್ಕೊಂಡಾರ. ಆ ದುಡ್ಡು ಎಲ್ಲಿ ಹೋತು? ಇವ್ರು ಅಕ್ಕಿ ಮಾರ್ಕೊಂಡ್ಮೇಲೆ ನಾವು ಇಲ್ಲಿ 15-20 ಕಾರ್ಯಕ್ರಮಗಳು ಮಾಡಿದೀವಿ. ಯಾರೋ ಚಪ್ಪಸಣ್ಣ 5,000 ಕೊಡು, ಅಣ್ಣ ನಾಗಣ್ಣ 20,000 ಕೊಡು. ನಾನೇ ಕೇಳ್ಬೇಕ್ರಿ, ಕೋಟಿ ಗಂಟ್ಲೆ ದುಡ್ಡು ಐತಲ್ಲ. ನೀವೆಲ್ಲಿ ಕೇಂದ್ರ ನಮ್ಮ ರಾಜ್ಯ ಕಮಿಟಿಗೆ ದುಡ್ಡು ಕೊಟ್ಟಲ್ಲ, ನಿಮ್ಮ ಹತ್ರ ನಮಗೆ ಕೊಡ್ಬೋದಾಯ್ತಲ್ಲ. ನಾನು ಟ್ರಸ್ಟ್ನವ್ರ ಪರವಾಗಿ ಇಲ್ಲ, ಸ್ವಾಮೀಜಿ ಪರವಾಗಿ ಇಲ್ಲ. ನಾನು ಟ್ರಸ್ಟ್ನವ್ರಿಗೂ ವಿರೋಧ ಅದನ್ನೇ, ಸ್ವಾಮೀಜಿಗೂ ವಿರೋಧ ಅದ. ಈ ಸ್ವಾಮೀಜಿ ನಮ್ಮ 2A ಮೀಸಲಾತಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಬೀದಿ ಬಿಕಾರಿಗಳು ಇವರು ಬೀದಿಯಾಗ ಹೋರಾಟ ಮಾಡ್ತಾರಂದ್ರೆ ಈ ಸ್ವಾಮಿ ಯೋಗ್ಯತೆ ಐತೆ ಸ್ವಾಮಿ ನಿನಗೆ ವಚನ ಸ್ವಾಮಿಗಳೇ? ಒಬ್ಬ ಬಡವರು ಮಕ್ಕಳ ಹೊಟ್ಟೆ ಪಾಡಿಗೋಸ್ಕರ ನಾವು ಹೋರಾಟ ಮಾಡಿ ಮೀಸಲಾತಿ ಕೊಡಿಸೋ ಸಂದರ್ಭದಲ್ಲಿ ನೀವೇನ್ ಹೇಳ್ತೀರಿ? ಬೀದಿ ಬಿಕಾರಿಗಳು ಬೀದಿಯಾಗ ಹೋರಾಟ ಮಾಡ್ತಾರೆ ಅಂದ್ರೆ ನೀವು AC ರೂಮ್ನಾಗ ಕುಂತು 2A ಮೀಸಲಾತಿನ ಕಾನೂನು ಪ್ರಕಾರ ಕೊಡಿಸ್ತೇವೆ ಅಂದ್ರೆ ನಿಮ್ಮ ಪೇಪರ್ಗಳು ಇಲ್ಲದ ತೋರಿಸಿ. ಇವತ್ತು ನಿಮ್ಮ ಜೊತೆಗಿರೋರು ನಿಮಗೆ ರಂಗೀಲಾ ಸ್ವಾಮಿ ಅಂದ್ರು ನಿಮ್ಗೆ ಗೊತ್ತಾಯ್ತಾ? ಮೇಕಪ್ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಏಸೆ ಕುಂದಿರ್ತಿಯಲ್ಲ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಸಂದರ್ಭಕ್ಕನುಗುಣವಾಗಿ ಯಾರನ್ನ ಬಳಕೆ ಮಾಡ್ಕೋಬೇಕು, ಯಾರನ್ನ ಹೊರಗೆ ಹೋಗಿಬೇಕು, ನಿಮಗೆ ಕರಗತ ಆಗ್ಬಿಟ್ಟ. ವಚನಾನಂದ ಸ್ವಾಮಿಗಳೇ ಈ ಟ್ರಸ್ಟ್ನವ್ರಿಗೆ ಬಹಳ ಕರಗತ ಆಯ್ತು ಸ್ವಾಮಿಗಳನ್ನ ಒಯ್ಯೋದು ಹೊರಗೆ. ಇವರು ಚೆನ್ನಾಗಿ ಒಗಿತಾರೆ, ಇವ್ರಿಗೆ ಬಗ್ಗಲ್ಲ. ನೀವು ಏನೇ ದಂಡು ದರ್ಬಾರ ಕಟ್ಟಿ ಜನ ಕಟ್ಟಿಗೆಂದು ಎದುರಿಸ್ತಾವೆ ಅನ್ನೋದನ್ನ ಬರೆದು ಪೇಪರ್ನ ಮೂಲ್ಯ ಬಕ್ಕಳ್ನ ಇಟ್ಕೋಬೇಕು. ಎದುರಿಸಕ್ ಶಕ್ತಿ ಯಾರಿಗಿಲ್ಲ. ಇಲ್ಲೇ ನಾವು ಇದು ಇರಾಕ್ ಯುದ್ಧ ಅಲ್ಲ, ಇರಾನ್ ಅಮೆರಿಕ ಯುದ್ಧ ಅಲ್ಲ ಜನ ಕಟ್ಟಿಗೆಂದು ಹೊಡೆದಾಡಕ್ಕೆ. ಈ ರಾಜ್ಯಾದ್ಯಂತ ಬರ್ತಾರೆ ಜನಗಳು, ಇಲ್ಲಿಗೆ ಹೋರಾಟಕ್ಕೆ ಬರ್ತಾರೆ. ಯೋಗ್ಯವಾದ ಸ್ವಾಮಿ ಬೇಕು. ಈ ಸ್ವಾಮಿ ಹೊರಗೆ ಹೋಗ್ಬೇಕು. ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ ಕಿಂಡಲ್ ಮಾಡಿದಂತ ಸ್ವಾಮಿ ನೀನು, ನಿನ್ ಜೊತೆಗಿರುವಂತವ್ರು ಕಿಂಡಲ್ ಮಾಡ್ರಿ. ನೀನೇ ಚಂದ್ರಶೇಖರ್ ಪೂಜಾರಿಗೆ ಹೇಳಿದ್ದಂತೆ, ಬಸವನಗೌಡ ಪಾಟೀಲ್ ವಿರುದ್ಧ ಮಾತಾಡೋ ಅಂತ. ಯಾಕೆ ನಿನಗೆ ದಮ್ಮನ್ನ ನೀನ್ ಮಾತಾಡ್ಬೇಕಾಯ್ತು? ಅಂದ್ರೆ ಈ ಒಬ್ರಿಗೊಬ್ರಿಗೆ ನಮ್ಮ ಸಮಾಜದ ಲೀಡರ್ಸ್ಗಳಿಗೆ ವಿರೋಧ ಮಾಡುವಂತ ಸ್ವಾಮಿ ನೀನು. ನನಗೆ ಸೋಮಣ್ಣ ಬೇವಿನ ಮರದ ಕರೆದಾರ, ನೀನು ನಮ್ಮ ಲೆಕ್ಕ ಕೇಳೋರ್ ಪರವಾಗಿ ಬಾರಪ್ಪ. ನಾನು ಅದಕ್ಕೆ ರೆಡಿ ಅದೇನಪ್ಪ. ಆದ್ರೆ ನಂದೊಂದು ಕಂಡೀಷನ್ ಇದೆ, ಲೆಕ್ಕ ಕೇಳೋರ್ ಪರವಾಗಿ ಬರ್ತೀನಿ. ಮೀಸಲಾತಿ ಹೋರಾಟಕ್ಕೆ ಬರದಂತ ಸ್ವಾಮಿ ವಿರುದ್ಧ ಅದ. ಸ್ವಾಮಿನ ಮಠದಿಂದ ಕಳಿಸಿ ಟ್ರಸ್ಟ್ನವ್ರನ್ನ ಹೊರದಿಂದ ಕಳ್ಸ. ಆದರೆ ಈಗ ಲೆಕ್ಕ ಕೇಳುವಂತ ಒಂದು ತಂಡ ಐತಲ್ಲ, ಈ ತಂಡದವ್ರದ್ದು ಒಂದು ಸ್ಪಷ್ಟನೆ ಬೇಕಾಯ್ತು ಈ ರಾಜ್ಯಕ್ಕೆ. ಈ ಲೆಕ್ಕ ಮುಗಿದಾದ ಮೇಲೆ ನೀವು ಮಠದಾಗಿರಾರ, ಮಠದಿಂದ ಹೊರಗೆ ಬರಾರ ಅಂದ್ರೆ ಲೆಕ್ಕ ಚುಕ್ತಾ ಮಾಡಿ ಆ ಬಂದಂತ ಹಣನ ಮಠಕ್ಕೆ ಕ್ರೋಢೀಕರಣ ಮಾಡಿಕೊಟ್ಟು ನೀವು ಅಲ್ಲಿಂದ ಹೊರಗೆ ಬರೋರ ಇರಾರ. ಇದನ್ನ ರಾಜ್ಯ ನೋಡ್ತೈತಿ ಈಗ. ಅದಕ್ಕೆ ಯಾವುದಕ್ಕೂ ಅದಕ್ಕೆ ಅವಕಾಶ ಇಲ್ಲ. ಇವರಿಗೆಲ್ಲ ಶಿಸ್ತುಬದ್ಧವಾಗಿ ಇದ್ದಾರೆ, ಕಾನೂನು ಬದ್ಧವಾಗಿ ಇದ್ದಾರೆ. ಇವ್ರು ನಿಮ್ಮನ್ನು ಹೊರ ಹಾಕ್ತಾರೆ, ಇದು ಸತ್ಯ. ಆದರೆ ಬರುವಂತ ಜನ್ಮ ಅಂತಾರೆ ಕೆಟ್ಟರಕ್ಕಿರಿ. ನೀವು ಲೆಕ್ಕ ಕೇಳುವವರು ಕೆಟ್ಟರಕ್ಕಿರಿ. ಹೊರಗೆ ನಿಂತು ಲೆಕ್ಕ ಕೇಳಿ ಲೆಕ್ಕ ಕೊಡಿಸಿ ಆ ದುಡ್ಡನ್ನ ಮಠಕ್ಕೆ ಮುಟ್ಟಿಸಿ ನಾವು ನಿಮ್ ಜೊತೆಗೆ. ಆದರೆ ನೀವು ಮಠದಾಗ ಅಲ್ಲಿ ಇರಬಾರ್ದು ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ ಹೇಳ್ತೀನಿ. ಈಗ ಈ ಸ್ವಾಮಿಗಳನ್ನ ಹೊರಗೆ ಹಾಕಿದ ನಂತರ ಸ್ವಾಮಿಗಳು ಸಿಗಲ್ಲ ಅಂತೀರಿ. ಜಯಮೃತ್ಯುಂಜಯ ಸ್ವಾಮಿಗಳು ಇಡೀ ದೇಶ ಒಪ್ಪಿದಂತ ಸ್ವಾಮಿ. ಇವತ್ತು ಈ ದೇಶದಾಗ ಪಂಚಮಸಾಲಿಗಳು ಅದರ ಅಂತ ತೋರಿಸ್ಬಿಟ್ಟು ಜಯಮೃತ್ಯುಂಜಯ ಸ್ವಾಮಿಗಳು. ಈ ಟ್ರಸ್ಟ್ನವರು ಎಲ್ಲರೂ ಒಪ್ಪಿಗೆ ಒಬ್ಬರದಿಬ್ಬರದ್ದು ವಿರೋಧ ಇತ್ತು. ಈ ಸ್ವಾಮಿ ಬೇಡ, ಜಯಮೃತ್ಯುಂಜಯ ಸ್ವಾಮಿಗಳು ಬೇಡ ಅಂತ. ಇವ್ರು ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ಇಲ್ಲ ಒಳ್ಳೆಯವರಿದ್ದಾರೆ, ಹೋರಾಟ ಮಾಡ್ತಾರೆ, ಎರಡು ದಿವಸದ ರೊಟ್ಟಿ ಕೊಟ್ಟರು ತಿನ್ನುವಂತ ಸ್ವಾಮಿ ಅದಾರೆ, ಅವ್ರ ತರನ ಇವ್ರ ಉದ್ದೇಶ ಇತ್ತು. ಇಲ್ಲಿ ಒಬ್ಬ ಸ್ವಲ್ಪ ಬಂಡವಾಳ ಚಾಯಗಳಿಗೆ ಅವ್ರ ಅವಶ್ಯಕತೆ ಇಲ್ಲ, ಅವ್ರು ಬೇಡ ಅನ್ನೋದು ಇವ್ರ ಮನೋಭಾವ ಇತ್ತು. ಅದಕ್ಕೆ ನಮ್ದು ಅಕ್ಕಿ ಲೆಕ್ಕ ಕೊಡ್ಬೇಕು, ನಮ್ಮ ಸಮಾಜ ಬಾಂಧವರು ದುಡ್ಡು ಕೊಟ್ಟು ಲೆಕ್ಕ ಕೊಡ್ಬೇಕು. ನೀವು 1 ಕೋಟಿ ಖರ್ಚು ಮಾಡಿದೀನಿ ಅಂತ ನೀವು ಹೇಳಿದಿರಲ್ಲ, ಅದಕ್ಕೂ ಲೆಕ್ಕ ಕೊಡ್ಬೇಕು. ನಾನು ಹೇಳ್ತಾನೆ, ನೀವು ಯಾರು 10 ರೂಪಾಯಿ ಖರ್ಚು ಮಾಡಿಲ್ಲ, ನೀವು ಹೇಳೋರು. ನಾನು 25 ಲಕ್ಷ ರೂಪಾಯಿ ಮನೆ ಸಂಪಾದನೆ ಮಾಡಿ ದುಡ್ಡು ಖರ್ಚು ಮಾಡಿದ್ರೆ ದುಗ್ಗಮ್ಮನ ಗುಡಿಯಾಗ ದುಗ್ಗಮ್ಮನ ಮುಟ್ಟಿ ಪ್ರಮಾಣ ಮಾಡ್ತೀನಿ, ದಾವಣಗೆರೆ ದುಗ್ಗಮ್ಮನ ಮುಟ್ಟಿ. ನೀವ್ ಹೇಳ್ಬೇಕು, ನಾನು 1 ಕೋಟಿ ಖರ್ಚು ಮಾಡಿದ್ದೀನಿ, ಈ ಜನ ಕೊಟ್ಟದ್ದು 1 ಕೋಟಿನೂ ಅದನ್ನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ಬೇಕು, ಅದನ್ನು ತೋರಿಸ್ಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಮಾನ ನಮ್ಮ ಹೋರಾಟ, ಲೆಕ್ಕ ಕೊಡಿ ಹೋರಾಟ ಚಳವಳಿ ನಿಮ್ದೈತಲ್ಲ, ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ನಾನು ಈ ಮೀಸಲಾತಿ ದುಡ್ಡು ಮಿಸ್ಯೂಸ್ ಆಯ್ತು ಬರ್ರಿ ಅಂತ ನಾನು ಸಮಾಜ ಬಾಂಧವರು ಕರೆಯುವಂತ ಪರಿಸ್ಥಿತಿ ಮುಂದೆ ಬರ್ತದೆ. ಅಲ್ಲ, ಮೀಸಲಾತಿ ಹೋರಾಟದಲ್ಲಿ ನೀವೇ ಭಾಷಣ ಮಾಡಿದ್ರಲ್ಲ, ಎಲ್ಲ ಪ್ರತಿಯೊಂದು ವೇದಿಕೆಯಲ್ಲಿ ಅವರು ಅನ್ನದಾನಿ ಅವರೆಲ್ಲ ಊಟ ಮಾಡಿಸ್ತಾರೆ ಅಂತ. ಬೆಳಗಾವಿಯಲ್ಲಿ ಎಷ್ಟು ನಾವು ಮಾಡಿಲ್ಲ. ಇಲ್ಲಿ ಏನೈತೆ ಗೊತ್ತಾ, ಅಣ್ಣದರ ಇಲ್ಲಿ ಅಣ್ಣ ಬೈತಾರ ಅನ್ನೋದು ಅಣ್ಣ ಮಗಳನ್ನ, ನಾನು ಬೈತಾರ ಅನ್ನೋದು.
ಈಗ ಈ ಜಿಲ್ಲೆ ಒಳಗೆ ಈಗ ಪ್ರಖ್ಯಾತ ಮನೆತನ ಜೇಟ್ ಪಟೇಲ್ ಹೆಸರು ಹೇಳಕ್ಕ ಅಂದ್ರು ಇವ್ರನ್ನ ಕೇಳ್ಬೇಕು ಪರಿಸ್ಥಿತಿ. ಈಗ ಅಲ್ಲ, ಈಗ ಅದೇ ತಪ್ಪು ಮಾಡಿ ಇಲ್ಲಿವರೆಗೂ ಸಮಾಜ ಹಾಳಾಗೋಗಿದೆ. ಇವತ್ತು ಸರಿಯಾಗಿದ್ದಂತರಿಗೆ ನಾವು ಸಮಾಜ ಬೆಂಬಲಿಸಬೇಕು. ಇದೇ ಮೀಸಲಾತಿ ಸಂದರ್ಭದಲ್ಲಿ ಇದೇ ಏನು ಈ ಮಾಜಿ ಶಾಸಕ ಅಂತ ಅದನ್ನಲ್ಲ, ಇವನು ಇದೇ ಸ್ವಾಮಿ ಬಾಯಿ ಸಿಕ್ಕಂಗೆ ಬೈದಂತ ಸಂದರ್ಭದಲ್ಲಿ ನಾನು 2 ಮಠವನ್ನು ಒಂದು ಮಾಡಿದೆ. ನಿಮಗೆಲ್ಲ ಗೊತ್ತಿದೆ. ಇದೇ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವೇನು ಸಮಾವೇಶ ಮಾಡಿದ್ವಿ, 2 ಮಠವನ್ನು ಒಂದು ಮಾಡಿ ಒಂದು ವೇದಿಕೆಯಲ್ಲಿ ತಂದೆ. ಇಬ್ಬರು ಸ್ವಾಮೀಜಿಗಳನ್ನ ವೇದಿಕೆಯಲ್ಲಿ ಕುಂದಿರಿಸಿ ಇಲ್ಲಿಂದ ಇಬ್ಬರನ್ನು ಪಾದಯಾತ್ರೆ ಪ್ರಾರಂಭ ಮಾಡಿಸಿದ್ವಿ. ಯಾವ ಉದ್ದೇಶದಿಂದ? ಸಮಾಜ ಒಂದಾಗ್ಲಿ, ಕಡುಬಡವರಿಗೆ, ಸಮಾಜದಲ್ಲಿರೋಂಥವರಿಗೆ ಒಂದು ಒಳ್ಳೇದಾಗ್ಲಿ ಅಂತ. ನಾವೆಂದೂ ಜಾತಿ ಮಾಡಿದವರಲ್ಲ. ಆದ್ರೆ ಒಂದು ಉದ್ದೇಶ, ಇವತ್ತು ಆ ಸಮಾಜದಲ್ಲಿ ಹುಟ್ಟಿದೀವಿ, ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶ. ಆವಾಗ ಇದೇ ಸ್ವಾಮೀಜಿ ಈಗಿರೋ ವ್ಯಕ್ತಿಗೆ ಬಾಯಿ ಸಿಕ್ಕಂಗೆ ಮಾತಾಡಿದಂತ ಸಂದರ್ಭ. ಅವತ್ತು ನನ್ನನ್ನು ಒಳಗೆ ಹೊಗಳಿ ಇವನ್ ಬಯಬೇಕಾದ್ರೆ ನಮ್ಮನ್ನ ಬಳಸ್ಕೊಂಡು, ಈಗ ನಿನ್ನ ನ್ಯೂನತೆ ಯಾವಾಗ ಎದ್ದು ಕಾಣಕತ್ತಿತ್ತೋ ಈಗ ಅದನ್ನೇ ನಮ್ಮ ಹತ್ರ ಹೇಳಿ ನೀನು ಸರಿಪಡಿಸ್ಕೋಬೇಕಾಗಿತ್ತು. ಈ ಗೊಂದಲ ಎದಕ್ಕೆ ನೀನು ಮಾಡಿದಿ? ಇದು ಅವಶ್ಯಕತೆ ಇರಲಿಲ್ಲ. ಈ ಗೊಂದಲ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಸಮಾಜಕ್ಕೆ ಹಾನಿ ಆಯ್ತು. ನಾಳೆ ನೀನು ಗಂಟು ಮುಟ್ಟು ಕಟ್ಕೊಂಡು ಹೋಗ್ಲೇಬೇಕು. ಕಾನೂನಿದೆ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂದ್ರೆ ಇನ್ನೊಂದು ವಾರ ಇರ್ಬೋದು, ಬೇಡ 15 ದಿವಸ ಇರ್ಬೋದು, ನೀನು ಕಳ್ಸೋದಂತೂ ಸತ್ಯ. ನೈತಿಕತೆ ಕಳ್ಕೊಂಡಿದೀಯ. ರಾಜ್ಯದಲ್ಲಿ ನಿನಗೆ ಬೆಲೆ ಇಲ್ಲ. ಇನ್ನೊಂದು ಸಂಗತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ವಾಮಿ ಹಿರಿಯ ನಾಯಕರು, ದೊಡ್ಡ ದೊಡ್ಡ ನಾಯಕರು ಫೋನನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಯಾರೇ ಒಂದು ವಿಶ್ವಾಸ ಇಟ್ಕೊಂಡು ಮಾತಾಡಿದ್ರೆ ದೊಡ್ಡವರು, ಅವರು ರೆಕಾರ್ಡ್ ಮಾಡ್ಕೊಂಡು ಹಿಂಗೆಲ್ಲರೂ ಕೂತ್ಕೊಂಡಾಗ ಅದನ್ನು ಆನ್ ಮಾಡಿ ತೋರಿಸ್ತದೆ. ತಲೆ ಹೋಗೋ ಪರಿಸ್ಥಿತಿ. ಇದು ಎಂತ ಅಪಾಯಕಾರಿ. ಮತ್ತೆ ಸಣ್ಣ ವ್ಯಕ್ತಿಗಳಲ್ಲ, ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದಂತ ನಾಯಕರುಗಳು. ಅದಕ್ಕೆ ದಯವಿಟ್ಟು ಯಾವ ನಾಯಕರುಗಳು ಈ ಸ್ವಾಮಿ ಹತ್ರ ಮಾತನಾಡಕ್ ಹೋಗ್ಬೇಡಿ, ಫೋನಲ್ಲಿ ಮಾತಾಡಕ್ ಹೋಗ್ಬೇಡಿ. ಅಪಾಯಕಾರಿ ಸ್ವಾಮಿ. ಸುಮ್ಮನೆ ಯೋಗ ಮಾಡ್ಕೊಂಡು ಎಲ್ಲಿ ಬೇಕಾರಲ್ಲಿ ಇದ್ರೆ ಸರಿ ಇರ್ತತಿ. ಇಲ್ಲ ಅಂದ್ರೆ ಅದನ್ನು ನೀವು ಕಳ್ಕಂತೀರಿ. ಮಾಧ್ಯಮ ಮಿತ್ರರೇ, 45 ದಿವಸ ಹೋರಾಟ ಮಾಡಿದವರು ನಾಗರಾಜ್ ಸಾಹೇಬರು, ಮೇಯರ್ ಸಾಹೇಬರು, ನಾವೆಲ್ಲ ಮಾಡಿದ್ವಲ್ಲ. 45 ದಿವಸ ಹೋರಾಟ ಮಾಡಿದವರು ಉದ್ಘಾಟನೆ ನಮ್ದು ಪಾದಯಾತ್ರೆ ಉದ್ಘಾಟನೆ ಕೂಡ ಸಂಘದಿಂದ. ಆ ಸಂದರ್ಭದಾಗ ಎಲ್ಲ ನಾವು ಇಲ್ಲೇ ಇದೀವಿ. 45 ದಿವಸ ಯಾರು ಕಾಲಿದ್ರು ಮೊದಲನೇ ಸಾಲಿನ ಕುಂತಿದ್ರು ಉದ್ಘಾಟನೆಗೆ. ಎಲ್ಲಿ ಕುಲ ಸಂಘದಾಗ ನೋಡಿ ಎಂತ ವಿಪರ್ಯಾಸ. 45 ದಿವಸ ಪ್ರಯತ್ನ ಮಾಡಿ ದೊಡ್ಡವರಿಗೆ ಸಣ್ಣವರಿಗೆ ಕಾಲಿ ಬಿದ್ದು ಕರ್ಕೊಂಬಂದು ಸಂಘಟನೆ ಮಾಡಿದ್ರೆ ಇವರು ನಾವೆಲ್ಲರೂ ಸೇರಿ ಉದ್ಘಾಟನೆ ಸಂದರ್ಭದಾಗ ಇವ್ರು ಯಾರಿಲ್ರಿ, ಇವ್ರು ಇಲ್ಲೇ ಆದ್ರೆ ನಾನು ಕಾಣ್ಬಿಡ್ತಾ ಮನೆ ಮಕ್ಕಂದ 17 ಬಸ್ಸನ್ನ ಅಣ್ಣ ನೀವು 3 ಬಸ್ ಕೊಡೋದು ನಾನು ಕೊಟ್ರು, ಇನ್ನೊಬ್ರು ಕೊಡ್ರಿ. 17 ಬಸ್ ನಾನು ಬೆಡ್ ಮೇಲೆ ಮಕ್ಕಂದ್ ರೆಡಿ ಮಾಡಿದ್ದೀನಿ. 5 ಬಸ್ ಹರಿಹರ ತಾಲೂಕು ಕೊಟ್ಟಿದ್ವಿ, 5 ಬಸ್ ಹರ್ಪಳ್ಳಿ ಕೊಟ್ಟಿದ್ವಿ, 7 ಬಸ್ ಇಲ್ಲಿ ಬೆಳೆಸಿ ಅಂದ. ದುಡ್ಡು ಕೊಟ್ಟದ್ದು ಯಾರದಕ್ಕೆ? ಇವರೆಲ್ಲ ಕೊಟ್ರೆ. ಇವ್ರು ₹1 ಕೊಡ್ಲಿಲ್ದರು ಮೊದಲನೇ ಸಾಲಿನ ಕುಂತಾರಲ್ಲ ಉದ್ಘಾಟನೆ ಸಂದರ್ಭ. ಇದು ರಾಜ್ಯದ ಜನ ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಮಣ್ಣೆರ್ಸ್ತಾರೆ, ಕಣ್ಣಿಗೆ ಮಣ್ಣೆರ್ಸ್ತಾರೆ. ಸಮಾಜದ ಸಂಘಟನೆ ಹೋರಾಟಗಾರರಿಗೆ ಯಾರು ವೇದಿಕೆ ಮೇಲೆ 12 ಗಂಟೆ ಭಾಷಣ ಮಾಡಿದ್ರೆ ಯಾರು ಕರೆಕ್ಟ್ ಇಲ್ಲ ಅಂದ್ರೆ ನಾನು ಎಲ್ರಿಗೂ ಹೇಳಲ್ಲ. ಕೆಲವ್ರು ಅದಾರೆ, ಕೆಲವ್ರು 1000 ಬಸ್ ಕೊಟ್ಟು KSRTC ಬಿಲ್ ಇಟ್ಕೊಂಡ್ರು. ಇವರು ಅಂತರ ಅದಾರ. ಇವತ್ತು ಇವರೆಲ್ಲ ಡೂಪ್ ಮಾಡೋರನ್ನ ನಂಬೇಡ್ರಿ. ಇದು ಸಮಾಜದಾಗ ಅವ್ರು ಅನ್ನ ಕೊಟ್ರೆ ಇದು ಕೊಟ್ರೆ. ನಮ್ಮಲ್ಲಿ ಒಂದು ತರಕಾರಿ ಶಂಕರ್ ಅಂತ ನಮ್ಮ ಜೊತೆಗೆ ಅದಾನೆ. ಇವತ್ತು ನಾವು ಸಾಂಬಾರ್ ಶಂಕರ್ ಅಂತ ಊರು ತುಂಬ ಹೇಳ್ಬೋದಲ್ಲ, ದೇಶ ತುಂಬ ಹೇಳ್ಬೋದಲ್ಲ. ನಾನು ಅಂದ್ರೆ ಅವ್ನು ತರಕಾರಿ ವ್ಯಾಪಾರ ಮಾಡ್ತಾನೆ, ಸಾಂಬಾರ್ ರೆಡಿ ಮಾಡ್ಬೋದು. ಅದು ತರಕಾರಿ ಶಂಕರ್ ಅಂತ ಹೇಳ ನಾನು. ಮತ್ತೆ ಈಗ ಮಠದಲ್ಲಿ ಸ್ವಾಮೀಜಿಯವರು ದುಡ್ಡು ಕೊಡೋದು ಒಂದು ವಿಡಿಯೋ ವ್ಯಕ್ತಿಗೆ ಒಬ್ಬರಿಗೆ ದುಡ್ಡು ಕೊಡೋದು ವಿಡಿಯೋ ವೈರಲ್ ಆಗಿದೆ. ಆ ಲೆಕ್ಕಗೂಡಿ ಚಳವಳಿಗೆ ಅವ್ರನ್ನ ಕರ್ಕೊಂಡ್ಬಂದು ಯಾವಾಗ ಈ ಪ್ರಕ್ರಿಯೆ ಪ್ರಾರಂಭ ಆಯಿತು, ಯಾವಾಗ ನನಗೆ ಟ್ರಸ್ಟ್ನವರು ಹೊರಗೆ ಹಾಕ್ತಾರೆ ಅನ್ನೋದು ಗೊತ್ತಾಯ್ತಲ್ಲ, ಆ ಸಂದರ್ಭದಲ್ಲಿ ಪ್ರಚೋದನೆ ಮಾಡಲಿಕ್ಕೆ ನಿಮಗೆ ಆ ವಿಡಿಯೋ ರಿಲೀಸ್ ಆಗಿದೆ, ಎಲ್ಲ ಕಡೆ ವೈರಲ್ ಆಗಿದೆ. ದುಡ್ಡು ಕೊಟ್ಟು ಜನರನ್ನ ತಂದು ಅವ್ರ ಪರವಾಗಿ ಘೋಷಣೆ ಕೂಗಬೇಕು, ವಿರೋಧ ವ್ಯಕ್ತ ಮಾಡಬೇಕು ಅಂತ ಇಂಥ ಕ್ರಿಮಿನಲ್ ಆಕ್ಟಿವಿಟಿ ಇರೋಂಥ ಸ್ವಾಮಿ.
ಈ ನಿಟ್ಟಿನಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮೊನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಟ್ರಸ್ಟ್ನವರು ಸಿರಿಗೆರೆ ಸ್ವಾಮಿಗಳನ್ನ ಮಾತಾಡಿದ್ರೆ ಅವ್ರ ಹತ್ರ ಯಾಕೆ ಮಾತಾಡ್ತೀರಿ ಅಂತಂತ ಹೇಳಿದ್ರು ಅಂತ ಹೇಳಿದ್ರು. ಈ ಮುಖಾಂತರ ನೇರವಾಗಿ ಸ್ವಾಮಿ ನಿನಗೆ ಕೇಳಲಿಕ್ಕೆ ಬಯಸ್ತೀನಿ. ಸಿರಿಗೆರೆ ಸ್ವಾಮಿಗಳ ಹೆಸರು ತೆಗೆಯುವಂತ ಯೋಗ್ಯತೆ ನಿನಗಿಲ್ಲ. ಸಿರಿಗೆರೆ ಸ್ವಾಮಿಗಳ ಈ ಜಿಲ್ಲೆಯ ಮತ್ತು ರಾಜ್ಯದ ಸಂಬಂಧ ಬಹಳ ದೊಡ್ಡದು. ಅವರು ಇವತ್ತು ಎಲ್ಲ ಸಮಾಜವನ್ನು ಅಪ್ಪಿಕೊಂಡು ಹೋಗಂತ ಒಬ್ಬ ಹಿರಿಯ ಗುರುಗಳು. ಅವ್ರ ಮೇಲೆ ಎಲ್ಲ ಸಮಾಜದ್ದು ಬಹಳ ದೊಡ್ಡ ಗೌರವ ಇದೆ. ಇವತ್ತೇ ಲಾಸ್ಟು ಅವ್ರ ಹೆಸರನ್ನ ಎಲ್ಲೂ ಪ್ರಸ್ತಾಪ ಮಾಡಕೂಡದು. ಬಹಳ ಎಚ್ಚರಿಕೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅವರು ನಮ್ಮ ಗುರುಗಳು. ಅವರ ಬಗ್ಗೆ ಏನಾರ ಹಗುರವಾಗಿ ಮಾತಾಡಿದ್ರೆ ಮತ್ತೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ. ಅದೇ ರೀತಿ ದಿವಂಗತ ಶಾಮನೂರು ಶಿವಶಂಕರಪ್ಪನವ್ರ ಹೆಸರು ತಗೊಂಡಿದೀಯ, ಬೇಕಾ ಇದು ನಿನಗೆ? ಉಮ್ಮಣ್ಣರು 2 ಸಲ 3 ಸಲ ಯಾಕೆ ಹೋಗ್ತೀರಿ ಅಂತ ಕೇಳಿದ್ರು ಅನ್ನೋ ಮಾತನ್ನ ಹೇಳ್ತೀಯಲ್ಲ. 60-70 ವರ್ಷದ ಸಂಬಂಧ BC ಉಮಾಪತಿಯವರಿಗೂ ಮತ್ತು ಅವ್ರ ತಂದೆಯವರಿಗೂ ಇದ್ದಾಗಿನಿಂದನೂ ಶಾಮನೂರು ಶಿವಶಂಕರಪ್ಪನವರು ಮತ್ತು ಈ ಸಮಾಜಕ್ಕೆ 60-70 ವರ್ಷದ ಸಂಬಂಧ. ನೀನು ಬಂದು 8 ವರ್ಷ ಆಗಿದೆ. ದಾವಣಗೆರೆಯಲ್ಲಿ ನಮ್ಮ ಸಮಾಜದ ಮನೆತನಗಳು ಯಾವ ಇದಾವೆ ಅನ್ನೋದೇ ನಿನಗೆ ಗೊತ್ತಿಲ್ಲ. ಹರಿಹರದಲ್ಲಿ ಪಕ್ಕದ ಬಾನವಳ್ಳಿಗೆ ನೀನು ಹೋಗಿಲ್ಲ. ಇವತ್ತು ಶಿವಪ್ಪರ ಮನೆ ನೆನಪಾಗಿದೆ, ಶಿವಪ್ಪರ ಸಮಾಧಿ ನೆನಪಾಗಿದೆ, ಇವತ್ತು ಸಮಾಜ ನೆನಪಾಗಿದೆ. ಹಳ್ಳಿ ಹಳ್ಳಿಗೆ ನಾನು ಹೋಗಿ ಪಾದ ಪೂಜೆಯನ್ನ ಮಾಡ್ತೀನಿ. ನಿನ್ನ ಯಾರಪ್ಪ ಕರ್ಕೊಂತಾರೆ? ನಿನ್ನ ಒಳಗೆ ಕರ್ಕೊಳ್ಳಲ್ಲ ನಾವು. ಕರಿಯರ್ ಯಾರು? ಯಾಕೆ 8 ವರ್ಷ ಇತ್ತಲ್ಲ ಹರಿಹರ ತಾಲೂಕು ಸಮಾಜ, ದಾವಣಗೆರೆ ತಾಲೂಕು, ಈ ದಾವಣಗೆರೆ ಜಿಲ್ಲೆಯಲ್ಲಿರೋಂಥ ಮನೆಗಳು ನಿನಗೆ ನೆನಪಾಗ್ಲಿಲ್ವಾ? ಸಾಕಷ್ಟು ಸಲ ನಾನೇ ಹೇಳಿದ್ದೀನಿ ದಾವಣಗೆರೆಯಲ್ಲಿ ಬರ್ರಿ ಅಂತ. ಹೋಗ್ಲಿ, ನಮ್ಮ ಮನೆಯಲ್ಲೇ ಇತ್ತು ಅದನ್ನಾರ ಹೇಳುದು. ಈ ನಿಟ್ಟಿನಲ್ಲಿ ಕೆಲಸ ಮಾಡಂತ ವ್ಯಕ್ತಿ ಇವತ್ತು ಎಲ್ಲರೂ ಎತ್ಕಟ್ಟಿ ಇವತ್ತು ನಮ್ಮಲ್ಲೇ ಕಂದಕ ತಂದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನಾವೆಲ್ಲ ಒಟ್ಟಾಗಿ ಇವತ್ತು ರಾಜಕೀಯವಾಗಿ ನಮಗೆ ನಷ್ಟ ಆಗತ್ತೆ, ಸಾಮಾಜಿಕವಾಗಿ ನಷ್ಟ ಆಗತ್ತೆ, ನೈತಿಕವಾಗಿ ನಮಗೆ ನಷ್ಟ ಆಗತ್ತೆ. ಮುಂದೆ ಬೆಳಿಬೇಕು ಅನ್ನೋ ಒಂದು ಹುಮ್ಮಸ್ಸಿರುವಂತ ಸಮಾಜದ ಯುವ ಪೀಳಿಗೆಗೆ ಏನ್ ಸಂದೇಶ ಕೊಟ್ಟಿ ನೀನು? ಇವತ್ತು ಸಮಾಜವನ್ನು ಒಡೆದಿಲ್ಲ. ಇದು ಖಂಡನೀಯ. ಇದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತ ದಿನ ಬರುತ್ತೆ ಅಂತ ನಾನು ಈ ಮುಖಾಂತರ ಹೇಳಿ ಇದು ಕೂಡಲೇ ನಿರ್ಗಮಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಈ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಒಂದು ಆದೇಶ ಮಾಡಿದ್ರು. ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿ ಏನ್ ಆದೇಶ ಮಾಡಿದ್ರಂದ್ರೆ, ಯಾವುದೇ ಮಠದಾಗೆ ಪದಾಧಿಕಾರಿ ಆಗ್ಬೇಕು ಅಂದ್ರೆ, ಯಾವುದೇ ಮಠದ ಧರ್ಮದರ್ಶಿ ಆಗ್ಬೇಕು ಅಂದ್ರೆ ಯಾವುದೇ ಪಕ್ಷದ ಸದಸ್ಯತ್ವ ಹೊಂದಿರಬಾರ್ದು. ಈ ಅಭಿಯಾನ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇಂಥರ್ಗೋಸ್ಕರ ಇವ್ರು ಎಲ್ಲೂ ಬೇಳೆ ಬೇಲಿನ ಸಂದರ್ಭದಾಗ ಈ ರಾಜಕಾರಣಿಗಳಿಗೆ ಮಠ ಅನ್ನೋದು ಒಂದು ಶುಗರ್ ಫ್ಯಾಕ್ಟರಿ ಆಗಿಬಿಟ್ಟದೆ. ನಾವು 2 ಎಕರೆ ತೋಟ ಮಾಡ್ತೀವಿ, ಯಾಕಂದ್ರೆ ನಮ್ಮ ಮಕ್ಕಳ ಮರಿಗೆ ಏನಾದ್ರೂ ಮುಂದೆ ಕಷ್ಟ ಬರ್ತದಂತ. ಇವ್ರು ರಾಜಕಾರಣಿಗಳು ಮಠಗಳು ಯಾಕೆ ಹುಡುಕ್ತಾರಂದ್ರೆ, ಇದೊಂದು ಶುಗರ್ ಫ್ಯಾಕ್ಟರಿ ದುಡ್ಡು ಬಂದು ಬರ್ತದಲ್ಲಿ. ಇವ್ರು ರಾಜಕಾರಣದ ಚರ್ಚಾ ಕೇಂದ್ರ ಆಗತ್ತಲ್ಲಿ. ಇವ್ರು ಇನ್ಮೇಲೆ ಅಲ್ಲೆಲ್ಲ ಅದೇ ಒಂದು ಆಫೀಸ್ ಮಾಡ್ಕೊಂಡ್ಬರ್ತಾರೆ ಇವರು, ಅವ್ರವ್ರ ಪಕ್ಷದ ಆಫೀಸ್ಗಳನ್ನ. ಅದಕ್ಕೆ ಅಲ್ಲಿಗೆ ಬಸವನಗೌಡರು ಹೇಳ್ಬಿಟ್ರೆ ಸ್ಪಷ್ಟವಾಗಿ, ಯಾರೇ ಪೀಠಕ್ಕೆ, ಮಠಕ್ಕೆ, ಸಂಘಟನೆಗೆ ಪದಾಧಿಕಾರಿ ಆಗಬೇಕಂದ್ರೆ ಯಾವುದೇ ಪಕ್ಷದ ಸದಸ್ಯತ್ವ ಹೊಂದಿರಬಾರದು. ಇದು ಸ್ಪಷ್ಟತೆ. ಇದು ನಾವು ಅದನ್ನೇ ಹೋರಾಟ ಮಾಡ್ತೀವಿ. ಯಾರಾದ್ರೂ ರಾಜಕಾರಣಿಗಳು ಸದಸ್ಯತ್ವ ಹೊಂದಕ್ಕೆ ನಾವು ಅವಕಾಶ ಕೊಡಲ್ಲ. ಅದೇ ಹೋರಾಟನೇ ಮುಂದಿನ ದಿನಮಾನ ಮಾಡ್ತೀವಿ. ಸದ್ಯದಲ್ಲೇ ಅದಕ್ಕೆ ರೂಪುರೇಷ ಮತ್ತು ಮಾಹಿತಿಗಳನ್ನು ಎಲ್ಲೆಲ್ಲಿಂದ ಕೊಟ್ಟಿದ್ದಾರೆ ಏನು ಅಂತ ನಮ್ಮಲ್ಲಿ ಮಾಹಿತಿ ಇದೆ. ಆ ಮಾಹಿತಿಯನ್ನ ತೆಗೆದುಕೊಂಡು ಸದ್ಯದಲ್ಲೇ ನಾವು ಆ ಚಳವಳಿಯನ್ನು ಪ್ರಾರಂಭ ಮಾಡಿ, ಯಾರು ಏನು ಈ ದೇಣಿಗೆಯನ್ನು ಎತ್ತಿದಾರೋ ಅವರ ಮನೆ ಮುಂದೆ ಹೋಗಂತ ದಿನಗಳನ್ನ
ನಾವು ಪ್ರಾರಂಭ ಮಾಡ್ತೀವಿ. ಗಡುವೆ ಯಾವಾಗ ಸರ್ 1000 ಜನ ಮಠಕ್ಕೆ ಹೋಗೋದು? ಸದ್ಯದಲ್ಲೇ ನಿಮ್ಮ ಮುಖಾಂತರ ತಿಳಿಸ್ತೀವಿ. ಲಾಸ್ಟ್ ಈಗ ಸಮಯ ಕೊಟ್ಟಿದ್ದೀವಿ ಅವರಿಗೆ. ಈ ವಾರದಲ್ಲಿ ಅವರು ಹೋಗಿಲ್ಲ ಅಂದ್ರೆ ನಾವು ಡೇಟ್ ಅನ್ನು ಪ್ರಕಟಣೆ ಮಾಡ್ತೀವಿ. ಎಲ್ಲಿವರೆಗೆ ಸಮಯ ಕೊಟ್ಟಿದ್ದೀರಿ? 1 ವಾರ ಕೊಟ್ಟಿದ್ದೀವಿ. ಅವತ್ತಿಂದ ಕೊಟ್ಟಿದ್ವಿ, ಇವತ್ತಿಂದ ಮತ್ತೊಂದು ವಾರ ಕೊಡ್ತಾ ಇದ್ದೀವಿ. ಬರೋ ಗುರುವಾರದೊಳಗೆ ಹೊರ ಗುರುವಾರದೊಳಗೆ ಅವರು ನಿರ್ಗಮಿಸಲಿಲ್ಲದ್ರೆ 1000 ಜನ ಹೋಗಿ ನಾವೇ ಕಳಿಸ್ತೀವಿ. ಈ ನಿಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.